ಸ್ಕೂಟಿ ಒಂದಕ್ಕೆ 3 ಲಕ್ಷ ದಂಡ. ಹುಬ್ಬಳ್ಳಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಪ್ರೇಮಿಗಳಲ್ಲ ಮತ್ಯಾರು. ಬಂಡೆಗೆ ತಲೆ ಜಜ್ಜಿಕೊಳ್ಳುವ ಜಾತ್ರೆ ಹೇಗಿದೆ ಗೊತ್ತಾ? ಸ್ಮಶಾನದ ದಾರಿಗಾಗಿ ಶವವಿಟ್ಟು ಪ್ರೊಟೆಸ್ಟ್. ಇದೆಲ್ಲದ ಸುದ್ದಿ ನೋಡೋಣ ಕರ್ನಾಟಕ. ವ್ಯಕ್ತಿಯೊಬ್ಬರು ಟ್ರಾಫಿಕ್ ನಿಯಮ ಪಾಲಿಸದೆ ಬರೋಬ್ಬರಿ 643 ಬಾರಿ ನಿಯಮಗಳನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ದಾಖಲೆಯ ದಂಡ ಹಾಕಲಾಗಿದೆ. ಬರೋಬ್ಬರಿ 3.22 ಲಕ್ಷ ರೂಪಾಯಿ ದಂಡ ಹಾಕಿರುವ ಸ್ಕೂಟಿ ಮೇಲೆ ಇದೀಗ ಟ್ರಾಫಿಕ್ ಪೊಲೀಸರು ಕ್ಯಾಮೆರಾ ಕಣ್ಣಿಟ್ಟಿದ್ದಾರೆ. ಮಾಲಾ ಎಂಬುವರಿಗೆ ಸೇರಿದ ಸ್ಕೂಟಿ ಗಂಗಾನಗರ ಆರ್ಟಿ ನಗರ ಭಾಗದಲ್ಲಿ ಓಡಾಡಿದೆ. ಈ ಸ್ಕೂಟಿಯಲ್ಲಿ ಪ್ರಯಾಣಿಸಿದವರು ಹೆಲ್ಮೆಟ್ ಧರಿಸದೆ, ಸಿಗ್ನಲ್ ಜಂಪ್, ಹಿಂಬದಿ ಸವಾರರು ಹೆಲ್ಮೆಟ್ ಹಾಕದೇ ಇರುವುದು ಸೇರಿದಂತೆ ಬರೋಬ್ಬರಿ 643 ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಈ ಸ್ಕೂಟಿ ಬೆಲೆ ಸುಮಾರು 40 ರಿಂದ 50 ಸಾವಿರ ರೂಪಾಯಿ ಎಂದು ಅಂದಾಜಿಸಲಾಗಿದ್ದು, ಇದಕ್ಕೆ ಬಿದ್ದಿರುವ ದಂಡ ಬರೋಬ್ಬರಿ 3,22,000 ರೂಪಾಯಿ. ಇದೀಗ ಪೊಲೀಸರ ಕಣ್ತಪ್ಪಿಸಿ ಓಡಾಡಬಹುದು ಎನ್ನುವವರಿಗೆ ಕ್ಯಾಮೆರಾ ಶಾಕ್ ನೀಡಿದೆ. ಇದೀಗ ದಾಖಲೆಯ ನಿಯಮ ಉಲ್ಲಂಘಿಸಿದ ವೆಹಿಕಲ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಹುಬ್ಬಳ್ಳಿಯ ಮುರಾರ್ಜಿ ನಗರದಲ್ಲಿ ಪ್ರೇಮಿಗಳಿಬ್ಬರ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಆತ್ಮಹತ್ಯೆ ಮಾಡಿಕೊಂಡಿದ್ದು ಪ್ರೇಮಿಗಳಲ್ಲ, ಬದಲಿಗೆ ಸಂಬಂಧದಲ್ಲಿ ಭಾವ ಮತ್ತು ನಾದಿನಿ. ಅಕ್ಕನ ಗಂಡನ ಜೊತೆಗಿದ್ದ ಅಕ್ರಮ ಸಂಬಂಧ ಮನೆಯವರಿಗೆ ಗೊತ್ತಾಗಿದ್ದಕ್ಕೆ ಭಾವನ ಜೊತೆಗೆ ಹುಬ್ಬಳ್ಳಿಗೆ ಬಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರು ಮೂಲದ ಮೃತ ಲೋಕೇಶ್ ತನ್ನ ಪತ್ನಿ ಪಾರ್ವತಿಯ ತಂಗಿ ಮೃತ ಶಾಂತಿ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದಂತೆ. ಮೃತ ಶಾಂತಿಗೆ ಈಗಾಗಲೇ 3 ಮದುವೆ ಆಗಿದ್ರು ತನ್ನ ಭಾವ ಲೋಕೇಶ್ ಜೊತೆಗೆ ಸಂಬಂಧ ಹೊಂದಿದ್ಲಂತೆ. ಇದು ಮನೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಇಬ್ರು ಹುಬ್ಬಳ್ಳಿಗೆ ಓಡ್ ಬಂದು ಆಟೋವೊಂದನ್ನ ಬಾಡಿಗೆ ಪಡೆದು ದಿನ ಇಡೀ ಹುಬ್ಬಳ್ಳಿ ಸುತ್ತಾಡಿದ್ದಾರೆ. ಬಳಿಕ ಊಟ ಮಾಡುವುದಾಗಿ ತಿಳಿಸಿದ ಆಟೋ ಚಾಲಕನಿಗೆ ಆಶ್ರಯದ ಸಹಾಯ ಕೇಳಿದ್ದಾರೆ. ಆಟೋ ಚಾಲಕ ಲೋಕೇಶ್ ಮತ್ತು ಶಾಂತಿಯನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ. ಬಾಡಿಗೆ ಬಂದ ಕಾರಣ ಈ ಇಬ್ಬರನ್ನು ಬಿಟ್ಟು ಚಾಲಕ ಹೊರ ಹೋಗಿದ್ದ. ಈ ಸಂದರ್ಭದಲ್ಲಿ ಲೋಕೇಶ್ ಮತ್ತು ಶಾಂತಿ ಫ್ಯಾನ್ಗೆ ನೇಣು ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆಟೋ ಚಾಲಕ ವಾಪಸ್ ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಒಂದು ಮನೆಯಲ್ಲಿ 2 ಜನ, ಒಂದು ಲೇಡಿ ಮತ್ತು ಆಮೇಲೆ ಒಂದು ಜೆಂಟ್ಸ್ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಯಾರು ಪಾಲಕರು ಯಾರಿದ್ದಾರೆ ಮತ್ತು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಬೆಂಗಳೂರಿಂದ ಅವರು ಇವತ್ತು ಬಂದಿದ್ದಾರೆ. ಇವತ್ತು ಬಂದು ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕಂಪ್ಲೇಂಟನ್ನು ತೊಗೊಂಡು ಅದನ್ನು ತನಿಖೆಯನ್ನು ಮುಂದುವರಿಸ್ತೀವಿ. ಕಾರಣ ಏನಂತ? ಕಾರಣ ಇಲ್ಲಿವರೆಗೂ ಕೂಡ ನಮಗೇನು ಅದು ಗೊತ್ತಾಗಿಲ್ಲ. ಈಗ ಮೃತನ ಹೆಂಡತಿ ಕೂಡ ಬಂದಿದ್ದಾಳೆ. ಆಮೇಲೆ ಏನು ಅದು ಶಾಂತಿ ಅಂತೇಳಿ ಅವಳೇನು ತೀರ್ಕೊಂಡಿದ್ದಾಳೆ, ಅವಳೇನು ಮೃತ ಆಗಿದ್ದಾಳೆ. ಅವಳ ಅಕ್ಕ, ಲೋಕೇಶ್ ಹೆಂಡತಿ ಅವಳ ಅಕ್ಕ. ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ, ಅವ್ರದ್ದು ಏನು ಇದೆ, ಫ್ಯಾಮಿಲಿ ವಿಚಾರ ಇದೆಯಾ ಅಥವಾ ಏನಿದೆ ನೋಡಿಕೊಂಡು ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕಂಪ್ಲೇಂಟ್ ತಗೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಶಾಂತಿಯವ್ರಿಗೂ ಕೂಡ ಮದುವೆ ಆಗಿದೆ, ಲೋಕೇಶನ್ಗೂ ಕೂಡ ಮದುವೆ ಆಗಿದೆ. ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿ ಸಂಭ್ರಮ. ಅಮ್ಮನ ನೆನಪಿನಲ್ಲಿ ಹಾಡು ಹಾಡಿದ ವಿನೋದ್ ರಾಜ್. ವಾರಣಾಸಿಯಲ್ಲಿ ವಿಶ್ವದ ಅತಿ ದೊಡ್ಡ ಯೋಗ ಕೇಂದ್ರ ಉದ್ಘಾಟನೆ. ದಾವಣಗೆರೆಗೆ ಬಂತು ಅಯೋಧ್ಯೆ ಅಕ್ಷತೆ. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವ ಅತಿ ದೊಡ್ಡ ಉತ್ಸವ ಅಂದರೆ ಅದು ಚಂಪಾಷಷ್ಠಿ ಮಹೋತ್ಸವ. ಇಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿ ಮಹೋತ್ಸವ ನಡೆದಿದ್ದು ಸುಬ್ರಹ್ಮಣ್ಯ ದೇವರ ಬ್ರಹ್ಮರಥೋತ್ಸವ ಸಂಪನ್ನಗೊಂಡಿದೆ. ಧನುರ್ಲಗ್ನ ಮುಹೂರ್ತದಲ್ಲಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದ್ದು ಸುಬ್ರಹ್ಮಣ್ಯ ದೇವರ ಬ್ರಹ್ಮರಥೋತ್ಸವವನ್ನು ಭಕ್ತ ಸಾಗರ ಕಣ್ತುಂಬಿಕೊಂಡಿದೆ. ಚಂಪಾಷಷ್ಠಿ ಭಾಗವಾಗಿ ಪ್ರಮುಖವಾಗಿ ನಡೆಯೋದು ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ. ನಿನ್ನೆ ಪಂಚಮಿ ರಥೋತ್ಸವ, ಇಂದು ಚಂಪಾಷಷ್ಠಿ ಬ್ರಹ್ಮರಥೋತ್ಸವ ನೆರವೇರಿದ್ದು ನಾಳೆ ರಥೋತ್ಸವ ಮತ್ತು ನೌಕಾ ವಿಹಾರ ಡಿಸೆಂಬರ್ 24ರಂದು ಕೊಪ್ಪರಿಗೆ ಇಳಿಯುವುದರ ಮೂಲಕ ಜಾತ್ರೆ ಸಮಾರೋಪಗೊಳ್ಳಲಿದೆ. ಅಂದು ರಾತ್ರಿ ನೀರಿನಲ್ಲಿ ಬಂಡಿ ಉತ್ಸವ ನಡೆಯಲಿದೆ ಹಾಗೂ ಪುರುಷರಾಯ, ಹೊಸಳಿಗಮ್ಮ ಮತ್ತು ಪರಿವಾರ ದೈವಗಳ ನಡಾವಳಿ ನಡೆಯಲಿದೆ. ಚಂದನವನದ ಹಿರಿಯ ನಟಿ ಡಾಕ್ಟರ್ ಎಂ ಲೀಲಾವತಿ ಅವರ 11ನೇ ದಿನದ ತಿಥಿ ಕಾರ್ಯ ಇವತ್ತು ನೆರವೇರಿಸಲಾಯಿತು. ಸೋಲದೇವನಹಳ್ಳಿ ತೋಟದ ಮನೆಯಲ್ಲಿ ಸಂಪ್ರದಾಯದಂತೆ ಪೂಜೆ ನೆರವೇರಿಸಲಾಯಿತು. ಲೀಲಾವತಿ ಅವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಎಡೆಗಿಟ್ಟು ಮಗ ವಿನೋದ್ ರಾಜ್, ಮೊಮ್ಮಗ ಯುವರಾಜ್, ಸೊಸೆ ಪೂಜೆ ಮಾಡಿದ್ರು. ತಾಯಿ ಅಂತ್ಯಕ್ರಿಯೆ ನಡೆದ ಸ್ಥಳವನ್ನ ಈಗಾಗಲೇ ಅಚ್ಚುಕಟ್ಟು ಮಾಡಿರೋ ಪುತ್ರ ವಿನೋದ್ ಸಮಾಧಿ ಸುತ್ತ ಗಿಡಗಳನ್ನು ಇರಿಸಿದ್ದಾರೆ, ಮೇಲ್ಛಾವಣಿಯನ್ನ ನಿರ್ಮಿಸಿದ್ದಾರೆ. ಲೀಲಾವತಿ ಅವರ 11ನೇ ದಿನ ಪುಣ್ಯ ಸ್ಮರಣೆಯಲ್ಲಿ ಹಿರಿಯ ನಟ ದೊಡ್ಡಣ್ಣ, ಗಿರಿಜಾ, ಲೋಕೇಶ್, ಪದ್ಮಾ ವಾಸಂತಿ ಸೇರಿ ಹಲವರು ಭಾಗಿಯಾಗಿದ್ರು. ಲೀಲಾವತಿಯ ಕಲಾ ಸೇವೆಯನ್ನ ಸ್ಮರಿಸಿದ್ರು. ಇನ್ನು ಅಮ್ಮನಿಗಾಗಿ ವಿನೋದ್ ರಾಜ್ ಹಾಡು ಹಾಡಿ ಭಾವುಕರಾದ್ರು. ಗಂಗೆಯಂತೆ ನೀನು ಬಂದೆ, ನನ್ನ ಪಾಪ ತೊಳೆಯುವೆ, ನಾಲ್ವರಂತೆ ನಾಣ್ಯವಾದ ಪುರುಷ ನೀನು ಎನಿಸುವೆ. ಗಂಗೆಯಂತೆ ನೀನು ಬಂದೆ, ನನ್ನ ಪಾಪ ತೊಳೆಯುವೆ. ಎಲ್ಲವೂ ಏನಾಗ್ತಾ ಇದೆ, ಭ್ರಮೆ ಅನ್ನಿಸ್ತಾ ಇದೆ. ಜೀವನನೇ ಒಂದು ಭ್ರಮೆನೇ ಅಷ್ಟೇ. ಇದರಲ್ಲೇ ಬಾಳ್ತಾ ಇದ್ದೀವಿ. ಆ ಮಟ್ಟಕ್ಕೆ ತಾಯಿ ನನ್ನನ್ನು ಅಷ್ಟು ಪ್ರೀತಿ ಮಾಡಿದ್ರು. ಹೇಗೆ ಅಂತಲೇ ನನಗೆ ಅದನ್ನ ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಬಿಟ್ಟು ಬದುಕೋಕ್ಕಾಗ್ತಾನೆ ಇಲ್ಲ. ಎಷ್ಟು ಧೈರ್ಯ ತುಂಬಿಕೊಂಡ್ರು ಕೂಡ ನಾನು ದುಃಖದ ಕಟ್ಟೆ ಹೊಡೆದೇ ಹೋಗುತ್ತೆ. ಹಾರ್ಮೋನಿಯಂ ಇಟ್ಕೊಂಡ್ರು ಅದೊಂದು ಸತ್ಯನ ಹೇಳೋಕ್ಕೋದ್ರೆ ಮೊಘಲೇ ಆಜಮ್ ಚಿತ್ರದ್ದು ಯಾರೋ ಒಬ್ಬರು ಅಮ್ಮವ್ರಿಗೋಸ್ಕರ ಹಾಡಿದ್ರಂತೆ ಅದನ್ನ. ಮೋದಿ ವಾರಣಾಸಿಯಲ್ಲಿ ವಿಶ್ವದ ಅತಿದೊಡ್ಡ ಧ್ಯಾನ ಕೇಂದ್ರವಾದ ಸ್ವರವೇದ ಮಹಾಮಂದಿರವನ್ನು ಉದ್ಘಾಟಿಸಿದರು.
ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆ ಪ್ರಧಾನಿ ಮೋದಿ ಧ್ಯಾನ ಮಂದಿರವನ್ನ ವೀಕ್ಷಿಸಿದ್ರು. ಮಂದಿರದ ಒಳವಿನ್ಯಾಸ ರಚನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಈ ಮಂದಿರದಲ್ಲಿ ಏಕಕಾಲದಲ್ಲಿ 20,000 ಜನ ಧ್ಯಾನಕ್ಕಾಗಿ ಕುಳಿತುಕೋಬಹುದು. 7 ಅಂತಸ್ತಿನ ಗೋಡೆಗಳ ಮೇಲೆ ಸ್ವರವೇದದ ಶ್ಲೋಕಗಳನ್ನ ಕೆತ್ತಲಾಗಿದೆ. ಸ್ವರವೇದ ಮಹಾಮಂದಿರವು ಪ್ರಾಚೀನ ತತ್ವಶಾಸ್ತ್ರ, ಆಧ್ಯಾತ್ಮಿಕತೆ ಮತ್ತು ಆಧುನಿಕ ವಾಸ್ತುಶಿಲ್ಪದ ಸಂಯೋಜನೆಯಾಗಿದೆ. ಉದ್ಘಾಟನೆ ಬಳಿಕ ಮಾತನಾಡಿದ ಮೋದಿ, ಸಂತರ ಒಡನಾಟದಲ್ಲಿರುವ ಕಾಶಿಯ ಜನ ಒಟ್ಟಾಗಿ ಅಭಿವೃದ್ಧಿ ಮತ್ತು ಆವಿಷ್ಕಾರದ ಹೊಸ ದಾಖಲೆ ರಚಿಸಿದ್ದಾರೆ ಅಂದ್ರು. ಅಲ್ಲದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಬಹುತೇಕ ಪೂರ್ಣಗೊಂಡಿದೆ ಅಂದ್ರು. ಅಲ್ಲದೆ ಕ್ಷೇತ್ರದ ಫಲಾನುಭವಿಗಳೊಂದಿಗೆ ಸಂವಾದವನ್ನ ನಡೆಸಿದ್ರು. ಜನವರಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗುತ್ತೆ. ಅಯೋಧ್ಯೆಯ ಅಕ್ಷತೆ ದಾವಣಗೆರೆಗೆ ತಲುಪಿದೆ. ನಗರದ ಪಿಬಿ ರಸ್ತೆಯಲ್ಲಿರುವ ರಾಮ ಮಂದಿರದಲ್ಲಿ ಅಕ್ಷತೆಗೆ ಪೂಜೆ ಸಲ್ಲಿಸಲಾಯಿತು. ಹಿಂದೂ ಸಂಘಟನೆಯ ಮುಖಂಡರು, ಆರ್ಎಸ್ಎಸ್ ಮುಖಂಡರು ಪೂಜೆಯಲ್ಲಿ ಭಾಗಿಯಾಗಿದ್ರು. ಅಯೋಧ್ಯೆಯ ಅಕ್ಷತೆ ಹಾಗೂ ಅಯೋಧ್ಯೆ ರಾಮ ಮಂದಿರದ ಫೋಟೋಗಳನ್ನ ರಾಮ ಮಂದಿರದಲ್ಲಿಟ್ಟು ಭಕ್ತರು ಪೂಜೆ ಮಾಡಿದ್ದು, ನೂರಾರು ಮಹಿಳೆಯರು ಕಳಸವನ್ನ ಹೊತ್ತು ನಗರದ ಪ್ರಮುಖ ರಸ್ತೆಯಲ್ಲಿ ವಾದ್ಯ ಮೇಳಗಳ ಮುಖಾಂತರ ಅಕ್ಷತೆ ಜೊತೆಗೆ ಮೆರವಣಿಗೆ ಮಾಡಿದ್ರು. ಕೆಬಿ ಬಡಾವಣೆಯಲ್ಲಿರುವ ಆರ್ಎಸ್ಎಸ್ ಕಚೇರಿಯಲ್ಲಿ ಅಕ್ಷತೆಯ ಫೋಟೋ ಇಟ್ಟಿದ್ದು, ಜಿಲ್ಲೆಯ ಪ್ರತಿ ಮನೆ ಮನೆಗೂ ಅಕ್ಷತೆ ಹಾಗೂ ರಾಮ ಮಂದಿರ ಫೋಟೋವನ್ನ ಹಿಂದೂ ಕಾರ್ಯಕರ್ತರು ತಲುಪಿಸಲಿದ್ದಾರೆ.